ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿಮ್ಮ ಮಗ ಲಾಸ್ಟ್ ಟೈಮ್ ನೋಡಿದ್ದೆ ಯಾವಾಗ? ಗಾಂಧಿ ಜಯಂತಿ ಬಂದ ಫ್ರೆಂಡ್ ಎಲ್ಲ ಕರ್ಕೊಂಡು ಹಿಂಗೆ ಬಂದು ಅವ್ರ ಅಕ್ಕನ ಹತ್ರ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದ. ಹಂಗೂ ಇವತ್ತು ಹೋಗ್ಬೇಡ ಕಣ, ಅಲ್ಲೇ 4 ಗಂಟೆ ಆಗೈತೆ ಅಂದೆ. ಇಲ್ಲಮ್ಮ ಹೋಗ್ತೀನಿ. ಹಬ್ಬ ಇನ್ನೊಂದು 15 ದಿವಸ ಆಯ್ತಪ್ಪ, ಹೋಗ್ಬೇಕು. ಬರ್ತೀನಮ್ಮ, ಜೋರಾಗಿ ಮಾಡೋಣ, ಮರಿ ತೊಗೊಂಡು ಬರ್ತೀನಿ, ಮಾಡೋಣ ಅಂತ ಹೋದನಂತ. ಬದಲು ಇಲ್ಲ, ಫೋನು ಮಾಡಲಿಲ್ಲ. ಅಲ್ಲೇ 12 ವರ್ಷ ಆಗೈತೇನು, ಅಲ್ಲೇನೋ 12 ವರ್ಷ ಆಗೈತೆ. ಅಲ್ಲ, ತಾಯಿ ಅಮ್ಮಗೋಸ್ಕರ ಕಾಯ್ತಾ ಇರ್ತಾರೆ, ಯಾವತ್ತೋ ಫೋನ್ ಮಾಡಲಿಲ್ಲ. ಈಗ ಏನಾಗಿದೆ ಅನ್ನೋ ಗೊತ್ತಿಲ್ಲ. ನಿಮ್ಮ ಮಗ ಇನ್ನೂ ಬದುಕಿರ್ಬೋದು, ಎಲ್ಲೋ ಇರ್ಬೋದು. ಏನು ನಿಮ್ಮ ಆಶೀರ್ವಾದ. ಏನು ಹೇಳ್ತೀರಮ್ಮ ನಿಮ್ಮ? ನಾನು ಏನು ಹೇಳಪ್ಪ, ಮನೆಗೆ ಬನ್ನಿ ಅಂತೇಳಿ ಎಲ್ಲಿ ಹೋಗಿದ್ದಾರೆ? ಎಲ್ಲನ ಇಲ್ಲಿ ಬಂದರು ಸಾಕನಪ್ಪ. ಅವ್ರ ತಂದೆ ಸತ್ತಾಗ್ಲಂತೂ ಇಲ್ಲ. ಎಷ್ಟು ವರ್ಷ ಆಯ್ತಮ್ಮ ಅವ್ರ ತಂದೆ ಸತ್ತು? 8 ವರ್ಷ ಆಯ್ತೇನು. ಅದಾದ್ಮೇಲೆ ಒಂದೆರಡು ಕಡೆ ಊರಲ್ಲೆಲ್ಲ ಬಂದು ಓಡಾಡಿದ್ದಾರೆ, ಯಾರು ನೋಡಿದ್ರು ಅಂತ ಹೇಳಿ ಹೇಳ್ತಾರೆ. ಹೇಳ್ತಾರಪ್ಪ, ಯಾರು ಸರಿಯಾಗಿ ಹೇಳೋರ ಇಲ್ಲ. ಬಂದಿದ್ದ, ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ. ನಮಗೆ ಮಾತ್ರ ಅವ ಅಡ್ರೆಸ್ಸೇ ಇಲ್ಲ. ಎಲ್ಲಿ ಯಾತವ ಹೇಳಿ ಅಂತ ಅಂದಿದ್ದಕ್ಕೆ ಆ ಹುಡುಗ ನಿಮ್ಮಂಗೆ ಇದ್ದ, ನಮ್ಮ ಸಂಬಂಧಿಕರದೆ. ಇಲ್ಲ ಅತ್ತೆ, ಸಿಕ್ಕಿದ್ದ, ಹೇಳ್ಬೇಡ ನಾನು ಇಲ್ಲಿರೋದು ಅಂತಂದ. ನಾ ಹೇಳಲಿಲ್ಲ. ಇನ್ನೊಂದ್ಸತಿ ಬಂದಾಗ ಹೇಳ್ತೀನಿ ಅಂತ ಹೋದ. ಅವನು ಹುಷಾರಿಲ್ದಂಗಾಗಿ ಬಂದು ಸತ್ತೋಗ್ಬಿಟ್ಟ ಆ ಹುಡುಗನು. ಅವನಾನ ಇದ್ದಿದ್ರೆ ನಮಗೆ ಹೇಳೋನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳಿದ್ದ. ಮಗನ ಹುಡ್ಕೋ ಕೆಲಸ ನೀವು ಯಾವತ್ತೂ ಮಾಡಿ? ನಾನು ಹೆಂಗೆ ಸೇರೋಗನಪ್ಪ, ಮಗಳು ಇನ್ನೆಲ್ಲಿ ನಾನು ಯಾರನ್ನು ಕರ್ಕೊಂಡು ಹೋಗ್ಲಿ? ಹಂಗೂ ನಾವು ಅವನು ಇದ್ದಿತ್ತವೆಲ್ಲ ಬಾರು ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಅಳಿಯಮ್ಮಯ್ಯ ಇವರೇ ಎಲ್ಲ ಹೋಗಿ ಹುಡುಕಿದ್ರು ಬೆಂಗಳೂರಾಗೆ. ಎಲ್ಲ ಎಲ್ಲೂ ಇಲ್ಲ. ಹಿಂಗೆ ಹುಷಾರಿಲ್ಲ ಅಂತ ಹೋದ, ಆಸ್ಪತ್ರೆಗೆ ಹೋದ. ಹಿಂಗೆ ಏನೇನೋ ಹೇಳ್ಬಿಟ್ರು, ಕತೆ ಕಟ್ಟಿದ್ರು. ಅಯ್ಯೋ ಆ ದೇವರು ಈ ದೇವರು ಅಂತ 1-2 ಲಕ್ಷ ಖರ್ಚು ಮಾಡಿದ್ಲು ನನ್ನ ಮಗಳು. ಎಲ್ಲೋ ಕೇಳಿದ್ರು ಬರ್ತಾನೆ, ಜೀವ ಬೆರೆಸೇ ಇದ್ದಾನೆ, ನೀವು ಸತ್ತವನೇ ಅಂತ ತಿಳ್ಕೊಂಡಿದ್ದೀರ, ಅವನಮ್ಮ ಬರ್ತಾನೆ ಅಂತ ದೇವರು ಶಾಸ್ತ್ರದಲ್ಲೆಲ್ಲ ಹೇಳಿದ್ರು. ಅದಕ್ಕೊಂದು 2 ಲಕ್ಷ ಕಳೆದು ಇವತ್ತಿನವರೆಗೂ ಇಲ್ಲ. ನಾನು ಈಗ 1-2 ವರ್ಷದಿಂದ ಕೈ ಸೋಸ್ಬಿಟ್ಬಿಟ್ಟೆ, ನನ್ನ ಕೈಲಾಗಲ್ಲ. ಈಗಲೂ ಬರ್ತಾನೆ ಅಂತ ನಂಬಿಕೆ ಇದೆಯಮ್ಮ? ನನಗಿದೆ ಅಪ್ಪ, ನಂಬಿಕೆ ಇದೆ, ನಂಬಿಕೆ ಇದೆ ಬರ್ತಾನೆ ಅಂತ. ಅದೊಂದೇ ಭಯ. ಅವನಿಗೇನಾನ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನ ಕನಸಲ್ಲಿ ಕಾಣ್ಬಿಡೋದು. ಒಂದ್ಸತಿ ಹಿಂಗೆ ಯಾರೋ ಸಣ್ಣ ಚಿಕ್ಕ ಹುಡುಗನಲ್ಲಿ ಕರ್ಕೊಂಡೋಗ್ಬಿಟ್ಟು ಕೂಡ ಹಾಕ್ಕೊಂಡು ಹೋಟ್ಲಲ್ಲಿ ಮಡಿಕೊಂಡಿದ್ರು. ಆವಾಗ ಈ ಕಡಬ್ದವರೆಯ ಗೊತ್ತಾಗಿ CID ಇನ್ಸ್ಪೆಕ್ಟ್ರು ಅವ್ರ ಅತ್ತೆ ಇಲ್ಲಿದ್ದರು. ಆವಾಗ ಅಡ್ರೆಸ್ ಎಲ್ಲ ಹೇಳಿದ್ನಂತೆ. ಆವಾಗ ಹಂಗಿಂಗೆ ಕಣ್ಣಣ್ಣ ಕೂಡ ಹಾಕ್ಬಿಟ್ಟವ್ರೆ, ಒಳಗೆ ಈಚೆಗೆ ಬರೋಂಗೆ ಬಿಡಲ್ಲ ಸರ್ ಅಂತೇಳಿ. ಆ ಪೊಲೀಸ್ ಸ್ಟೇಷನ್ ಎದುರಿಗೆ ಇತ್ತಂತೆ, ಹೋಟ್ಲ್ ಎದುರಿಗೆ. ಅವರು ಡೈಲಿ ಹೋಗೋರಂತೆ. ಬೇಡ ಕಣಪ್ಪ, ನಾನು ಕರ್ಕೊಂಡೋಗಿ ನಿಮ್ಮ ಊರಿಗೆ ಸೇರಿಸ್ತೀನಿ ಅಂತ. ಅವ್ರು ಬಂದು ಎಲ್ಲ ಹೇಳಿ ಇಲ್ಲಿ ಕೇಳವ್ರೆ. ದಾಸಕಲ್ಲಲ್ಲಿ ಅಂತ ಹೇಳಿದ್ದ, ಕಡಬ ಅಂತ ಹೇಳ್ಬಿಟ್ಟವನೆ. ಪಾಪ ಕಡಬದಾಗೆಲ್ಲ ತಿರ್ಗಾಡವ್ರೆ. ಆಮೇಲೆ ಆ ಹುಡುಗನಿಗೆ ಗೊತ್ತಿತ್ತು, ರಾಜ ಅಂತ ಎಮ್ಮನ ಮಗ. ಆವಾಗ ಕಲ್ಲಳ್ಳಿ ಭೋಜಣ್ಣನ ಮಗ ಕಣಮ್ಮ ಅಂತ. ಆವಾಗ ಬೆಳಿಗ್ನಾಗ ಎದ್ದು ಬಂದು ಹುಡುಗ ಹೇಳ್ತಾನೆ, ನಮ್ಮ ಯಜಮಾನ್ರೋಗೆಲ್ಲ ಹುಡುಕೊಂಬಂದ್ರು, ಕರ್ಕೊಂಬಂದ್ರು ಮನೆಗೆ.